ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೂಪರ್ಬ್ ಆದಂತಹ ಒಂದು ಹುಣಸೆ ಹಣ್ಣಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಇದು ಜೇನಿನ ಥರ ಕಾಣುತ್ತೆ, ಹಾಗೆಯೇ ಬಾಯಲ್ಲಿಟ್ಟರೆ ಜೇನು ತಿಂದಂಗೆ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ಈ ಚಟ್ನಿನ ನೀವು ಯಾವುದೇ ಚಾಟ್ಸ್ಗಳನ್ನು ಮಾಡಿದರೂ ಕೂಡ ಬಳಕೆ ಮಾಡಬಹುದು. ಹಾಗೆಯೇ ಆರೋಗ್ಯಕರವಾದಂತಹ ಒಂದು ಚಟ್ನಿ ಬೇಕು, ನಿಯಮಿತವಾಗಿ ಇದನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಚೆಕ್ ಮಾಡೋಣ. ಮೊದಲಿಗೆ ಈ ಹುಣಸೆ ಹಣ್ಣಿನ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 3 ಲೋಟದಷ್ಟು ನೀರು ಅಂದರೆ 3/4 ಲೀಟ್ರಷ್ಟು ನೀರನ್ನು ತೆಗೆದು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಿ 1/4 kg ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದರಲ್ಲೆಲ್ಲಾದರೂ ಹುಣಸೆ ಹಣ್ಣಿನ ಬೀಜ ಇದ್ದರೆ ಏನೂ ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಈ ಹುಣಸೆ ಹಣ್ಣು ಜೊತೆಗೆ ಇಲ್ಲಿ ನೋಡಿ ಖರ್ಜೂರ ತಗೊಂಡಿದ್ದೀನಿ. ನಾನು ಖರ್ಜೂರ ಒಂದು 50 ಗ್ರಾಮ್ ತೊಗೊಂಡ್ರೆ ಸಾಕು, ಜಾಸ್ತಿ ಬೇಕು ಅಂತಿಲ್ಲ. ಅಥವಾ ಒಂದು 10 ರಿಂದ 12 ಖರ್ಜೂರ, ಅದರದ್ದು ಬೀಜಗಳನ್ನೆಲ್ಲ ತೆಗೆದು ನೀವು ತಗೋಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಆ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದರಲ್ಲಿ ನೀರನ್ನು ನಾನು ಆ ಹುಣಸೆ ಹಣ್ಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಖರ್ಜೂರ ಏನು ತಗೊಂಡಿದ್ವಿ ಅದಕ್ಕೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಉಳಿದಂತಹ ನೀರನ್ನು ಹಾಗೆಯೇ ಸೈಡಿಗೆ ಎತ್ತಿಡಿ. ಹಾಗೆಯೇ ಇವಾಗ ಈ ಹುಣಸೆ ಹಣ್ಣನ್ನು ನೀವು ಮಿನಿಮಮ್ ಒಂದು ಅರ್ಧ ಗಂಟೆ ಆ ನೀರಲ್ಲಿ ನೆನೆಬಿಡಬೇಕು. ಅಂದರೆ ಆ ನೀರು ತಣ್ಣಗಾಗೋ ತನಕ ಬಿಟ್ಬಿಡಿ. ಸೊ ತಣ್ಣಗಾಗುವಾಗ ಅದು ಪೂರ್ತಿಯಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ನೋಡಿ, ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕರಿಮೆಣಸನ್ನು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಮೆಣಸನ್ನು ಹಾಕ್ತಾಯಿದ್ದೀನಿ, ಬ್ಯಾಡಗಿ ಮೆಣಸನ್ನು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು. ಇದೆಲ್ಲದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಒಂದು 2 ರಿಂದ 3 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೋಸ್ಟ್ ಮಾಡುವಾಗ ಅದರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಸೊ ಘಮ ಬಂದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ. ಹಾಗೆಯೇ ಎಲ್ಲನೂ ಕ್ರಿಸ್ಪಿ ಆಗಿದೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಇದನ್ನು ತಣ್ಣಗಾದ್ಮೇಲೆ ನೀವು ಇದನ್ನು ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿದ್ದರೆ ಏನೂ ತೊಂದರೆ ಇಲ್ಲ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಾವು ಬ್ಯಾಡಗಿ ಮೆಣಸು ಉಪಯೋಗ ಮಾಡಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿದ್ದಕ್ಕೆ ಬಂದಿದೆ. ಸೊ ಈ ಥರ ಪೌಡರ್ ರೆಡಿ ಆದಮೇಲೆ ಇದನ್ನು ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ನೀವು ಬೇಕಾದಾಗ ಉಪಯೋಗ ಮಾಡಬಹುದು. ಇಲ್ಲಿ ನಾನು ಸ್ವಲ್ಪ ಉಪಯೋಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಹುಣಸೆ ಹಣ್ಣು ಅರ್ಧ ಗಂಟೆ ನಾನು ಬಿಟ್ಟಿದ್ದೆ. ಹಾಗೆಯೇ ನೀರು ಕೂಡ ಇವಾಗ ತಣ್ಣಗಾಗಿದೆ. ಸೊ ಇದನ್ನು ಒಂದು ಸ್ಪ್ಯಾಚುಲ ತೊಗೊಂಡು ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಕೈಯಲ್ಲಿ ಕೂಡ ಮಾಡ್ಕೋಬಹುದು. ಸೊ ಉಳಿದಂತಹ ಖರ್ಜೂರ ಏನಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ನಮಗೆ ಆ ಚಟ್ನಿಯಲ್ಲಿ ಥಿಕ್ನೆಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಕಾರ್ನ್ಫ್ಲೋರ್ ಎಲ್ಲ ಬಳಸಬೇಕು ಅಂತಿಲ್ಲ, ಈ ಥರ ನೀವು ಖರ್ಜೂರನ ಬಳಕೆ ಮಾಡಬಹುದು. ಇವಾಗ ಈ ಚಟ್ನಿ ಕೂಡ ರೆಡಿ ಆದಮೇಲೆ ಇಲ್ಲಿ ನೋಡಿ, ಒಂದು ಸೀವರ್ ತಗೊಂಡು ಅದರಲ್ಲಿ ನಾನು ಇದನ್ನು ಚೆನ್ನಾಗಿ ಸೀವ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನೀವು ಅದನ್ನು ಸೋಸ್ಕೊಳ್ಳುವಾಗ ಅದರಿಂದ ಕ್ರೀಮಿಯಾದಂತಹ ಹುಣಸೆ ಹಣ್ಣಿನ ರಸ ಮಾತ್ರ ಬರುತ್ತೆ. ಹಾಗೆಯೇ ಆ ಗಟ್ಟಿ ಪಾರ್ಟಿಕಲ್ಸ್ ಏನಿರುತ್ತೆ ಅದೆಲ್ಲ ಅದರಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದರೆ ಚಟ್ನಿ ಚೆನ್ನಾಗಿ ಬರೋದಿಲ್ಲ. ಇದನ್ನು ಒಂದು ಸಲ ಸ್ವಲ್ಪ ಪ್ರೋಸೆಸ್ ಲೆಂತಿ ಅನಿಸುತ್ತೆ ನಿಮಗೆ. ಒಂದು ಸಲ ಅದ್ರದ್ದು ನೀರೆಲ್ಲ ಸಪ್ರೇಟ್ ಆದಮೇಲೆ ಅದಕ್ಕೆ ಮತ್ತೆ ನೀವು ಉಳಿದಂತಹ ನೀರೇನಿದೆ ಅದನ್ನು ಹಾಕ್ಕೊಂಡು ಇವಾಗ ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು. ನಿಮಗೆ ನೋಡೋದಕ್ಕೆ ಆಡ್ ಆಗಿ ಕಾಣಬಹುದು, ಬಟ್ ಕೈಯಲ್ಲೇ ಕಿವುಚಿದ್ರೆ ಅದರದ್ದು ರಸ ಎಲ್ಲ ಪೂರ್ತಿಯಾಗಿ ನಮಗೆ ತೆಗಿಯೋಕ್ಕಾಗೋದು. ಇದೊಂದು 5 ನಿಮಿಷದ ಪ್ರೋಸೆಸ್ಸು. ಸೊ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಒಂದು ಸಲ ಅದ್ರದ್ದು ರಸನ ನೀವು ಪೂರ್ತಿಯಾಗಿ ನಾನು ತೋರಿಸಿರೋ ಥರ ತೆಗಿಬೇಕಾಗುತ್ತೆ. ಇದು ಇರೋದ್ರಲ್ಲಿ ಈಸಿ ಮೆಥಡ್ ಅಂದ್ಕೊಳ್ತೀನಿ, ಅಥವಾ ಬೇರೆ ಯಾವುದಾದ್ರೂ ಈಸಿ ಮೆಥಡ್ ಇದ್ದರೆ ಅದನ್ನು ನೀವು ಹೇಳ್ಬೋದು. ಇವಾಗ ಇಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಲ್ಲದನ್ನು ಕೂಡ ಸೀವ್ ಮಾಡಿಕೊಂಡೆ. ಸೊ ಹಾಗೆಯೇ ಉಳಿದಂಥದ್ದು ಏನಿದೆ ಅದನ್ನು ತೆಗೆದು ನಾನು ಬಿಸಾಕಿದೆ. ಇವಾಗ ಆ ಪ್ಯಾನನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಕ್ರೀಮಿಯಾದಂತಹ ತಿಕ್ ಪೇಸ್ಟ್ ಇದೆ ಇದರಲ್ಲಿ. ಇದು ಬಿಸಿ ಆಗುವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆಯೇ ಇನ್ನೂ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ನಾನು ಮೊದಲೇ ಹೇಳಿದೆ ಕಲರ್ ಚೇಂಜ್ ಆಗುತ್ತಂತ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬಿಸಿ ಆಗ್ತಾ ಅದರದ್ದು ಕಲರ್ ಚೇಂಜ್ ಆಯಿತು. ಹಾಗೆಯೇ ಅದರದ್ದು ನೀರು ಕಮ್ಮಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಒಂದು ಸಲ ಅದು ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾವು ಮಾಡಿರುವಂತಹ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಹಾಕ್ಕೋಬೇಕು. ಹಾಗೆಯೇ ಇದಕ್ಕೆ ಸಿಹಿಗೆ ಇಲ್ಲಿ ನಾನು 300 ಗ್ರಾಮ್ನಷ್ಟು, ನೀವು 1/4 kg ತಗೊಂಡ್ರೆ 50 ಗ್ರಾಮ್ನಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕಂದರೆ ಹುಣಸೆ ಹಣ್ಣಿನ ಚಟ್ನಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಒಂದು ಸಲ ಬೆಲ್ಲ ಮತ್ತು ಆ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಇವಾಗ ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದು ನಿಮಗೆ ಒಂದು 6 ರಿಂದ 7 ನಿಮಿಷ ತಗೊಳ್ಳುತ್ತೆ ಈ ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ. ಅದು ಗಟ್ಟಿಯಾದರೆ ಮಾತ್ರ ಅದರಲ್ಲಿ ರುಚಿ ಇರುವಂಥದ್ದು. ಹಾಗೆಯೇ ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಪ್ರಾಪರಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನು ತೋರಿಸಿರುವಂತಹ ಮೆಥಡಲ್ಲಿ ಮಾಡಿದರೆ ಈ ರೆಸಿಪಿ ಏನು ಮಾಡ್ತಾ ಇದ್ದೀರಾ ಅದನ್ನು ನೀವು ಎಂಜಾಯ್ ಮಾಡಿ ಅದನ್ನು ಪ್ರಿಪೇರ್ ಮಾಡ್ತೀರಾ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಅದು ಕುದಿ ಬರ್ತಾ ಇದೆ. ಸೊ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಮೊದಲೇ ಪೌಡರ್ ಮಾಡಿಟ್ಕೊಂಡಿದ್ವಿ
ಆ ಪೌಡರಲ್ಲಿ 1.5 ಟೇಬಲ್ ಸ್ಪೂನಷ್ಟು ಪೌಡರ್ನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ. ಉಳಿದಂತಹ ಪೌಡರ್ನ ನೀವು ಎತ್ತಿಡ್ಬೋದು, ಅಥವಾ ಬೇಕಾದಷ್ಟು ಪೌಡರೇ ಮಾಡ್ಕೋಬೇಕು ಅಂತ ಹೇಳಿದರೆ ನಾನು ಹೇಳಿರೋ ಕ್ವಾಂಟಿಟಿ ಏನಿದೆ ಅದರಲ್ಲಿ ಅರ್ಧದಷ್ಟು ಮಾಡಿ ಪೌಡರ್ ರೆಡಿ ಮಾಡ್ಕೋಬಹುದು. ಕಲರ್ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಬ್ಯಾಡಗಿ ಮೆಣಸಿನ ಪುಡಿನ ಇದಕ್ಕೆ ನಾನು ಸೇರಿಸ್ಕೊಂಡೆ. ಸೊ ತುಂಬ ಡಾರ್ಕ್ ಆದಂತಹ ಕಲರ್ ಬರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ. ನೀವು ಹೊರಗಡೆ ಎಲ್ಲ ಚಾಟ್ಸ್ ಜೊತೆ ಸಮೋಸ ಜೊತೆ ಎಲ್ಲ ಈ ಚಟ್ನಿನ ತಿಂದಿರ್ತೀರಾ, ಇದ್ರದ್ದು 10% ಕೂಡ ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳಿಗೆ ಬೇರೆ ಏನೇನೋ ತಿನ್ನಿಸೋಕ್ಕಿಂತ ಈ ಚಟ್ನಿನ ನೀವು ಯಾವುದ್ರ ಜೊತೆ ಆದರೂ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು. ಫಸ್ಟಿಗೆ ಇದನ್ನು ನಾನು ಒಂದು 7 ನಿಮಿಷ ಬೇಯಿಸ್ಕೊಂಡೆ. ಅದಾದಮೇಲೆ ಪೌಡರೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು 7 ನಿಮಿಷ, ಟೋಟಲ್ ಆಗಿ ನಿಮಗೆ ಒಂದು 20 ನಿಮಿಷ ತಗೋಬೋದು ಈ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ. ಇವಾಗ ನೀವು ನೋಡ್ತಾ ಇದ್ದೀರಾ, ತಿಕ್ಕಾದಂತಹ ಒಂದು ಚಟ್ನಿ ರೆಡಿಯಾಗಿದೆ. ಹಾಗೆಯೇ ಅದರದ್ದು ಕಲರ್ ಕೂಡ ತುಂಬ ಡಾರ್ಕ್ ಆಗಿ ಬಂದಿದೆ. ಇವಾಗ ಇದಕ್ಕೆ ಫೈನಲ್ ಆಗಿ ನಾನು ಪೂರ್ತಿ ಕಲರ್ ಎಲ್ಲ ಬಂದ ಮೇಲೆ ಇದಕ್ಕೆ ಕೊನೆಯದಾಗಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದರಿಂದ ಟೇಸ್ಟ್ ಮಾತ್ರ ತುಂಬ ಚೇಂಜ್ ಆಗುತ್ತೆ. ಅದೇ ಶುಂಠಿಯ ಪುಡಿ. ಶುಂಠಿಯ ಪುಡಿಯಲ್ಲಿ ಅರ್ಧ ಟೀ ಸ್ಪೂನಷ್ಟು ನೀವು ಇದಕ್ಕೆ ಸೇರಿಸ್ಕೋಬೇಕು ಫೈನಲ್ ಆಗಿ. ಒಂದು ಸಲ ಶುಂಠಿ ಪುಡಿ ಹಾಕಿದ ಮೇಲೆ ಕರೆಕ್ಟಾಗಿ ನೀವು 1 ನಿಮಿಷ ಅದನ್ನು ಕುದಿ ಬರಕ್ಕೆ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತು ಬಿಡಬೇಕು ಅಂತಿಲ್ಲ. ಹಾಗೆಯೇ ನಿಮಗೆಲ್ಲಾದರೂ ಶುಂಠಿ ಪುಡಿ ಅಥವಾ ಬ್ಯಾಡಗಿ ಮೆಣಸಿನ ಪುಡಿ ಅಥವಾ ಬೇರೆ ಮನೆಯಲ್ಲೇ ಮಾಡಿದಂತಹ ಮಸಾಲೆ ಪುಡಿಗಳು ಎಲ್ಲಾದರೂ ಬೇಕು ಅಂತ ಹೇಳಿದರೆ ನಾನು ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲ ಅಂದರೆ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಸ್ಪ್ಯಾಚುಲದಲ್ಲಿ ಎತ್ತಿ ಒಂದು ಗೆರೆ ಎಳೆದ್ರೆ ಅದು ಸಪ್ರೇಟ್ ಆಗಿನೇ ಇದೆ, ಕಂಬೈನ್ ಆಗ್ತಾ ಇಲ್ಲ. ಅಂದರೆ ಈ ಸೂಪರ್ ಆದಂತಹ ಚಟ್ನಿ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ನೋಡಿ ಅದು ಹೇಗೆ ಕಾಣ್ತಾ ಇದೆ ಅಂತ. ಒಂದ್ಸಲ ರೆಡಿ ಆದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ತಿಕ್ಕಾಗಿ ಬಂದಿದೆ, ತಿನ್ನೋದಕ್ಕೆ ಜೇನ್ ಥರ ಇರುತ್ತೆ. ಸೊ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.